ಅದಕ್ಕೆ ಇವತ್ತ ನಾವು ಈ ಒಂದು ಅಂಕಶಾಸ್ತ್ರ ಬಗ್ಗೆ ಸೂಕ್ಷ್ಮ ತಿಳಿಯೋಣ. ಭಾಳ ಈಜಿ ಐತಿ. ಯಾಕಂದ್ರೆ ನೀವು 9 ಗ್ರಹ ನಮ್ಮಲ್ಲಿ ಅದಾವು. ಅದಕ್ಕೆ 1 2 3 4 5 6 7 8 9 ಗ್ರಹ ಅದು. ಇದಕ್ಕೆ 9 ಗ್ರಹಕ್ಕೂ ಒಂದೊಂದು ಅಂಕಿಗೆ ಒಂದು ಗ್ರಹದ ಹೆಸರು ಅದಾವ. ಮೊದಲು ನಾವು ತಗೊಳ್ಳೋಣ. ಈಗ ಮೊಟ್ಟ ಮೊದಲನೇ ಗ್ರಹ ಯಾವ ಬರ್ತೈತಪ್ಪ ಅಂತಂದ್ರೆ ಸೂರ್ಯ. ಇದಕ್ಕೆ ಇಂಗ್ಲಿಷ್ದಾಗ ಸನ್ ಹಚ್ಚಿವ್ ನಾವು. ನೋಟ್ಸ್ ಬರ್ಕೋರಿ, ಯೂಸ್ ಆಗ್ತಾವ ನಿಮಗೆ. 15 ನಿಮಿಷದಾಗ ನಿಮಗೆ ನ್ಯೂಮರಾಲಜಿನ ಎಲ್ಲ ಬೇಸಿಕ್ ಹೇಳಿಬಿಡ್ತೀನಿ ನಾ. ತಿಳಿತ ಇದ್ರದ ಏನೇನು ಬರ್ತಾವ, ಒಂದು ವರ್ಕ್ ಹೆಂಗಾಗ್ತದ ನಿಮ್ಮಲ್ಲಿ. ಇದ ಸೂರ್ಯ ಲೀಡರ್ಶಿಪ್ ಕ್ವಾಲಿಟಿ. ನಿಮ್ಮ ಡೇಟ್ ಆಫ್ ಬರ್ತ್ ಒಳಗೆ 1 10 19 28 ಡೇಟ್ ಆಫ್ ಬರ್ತ್ ಹುಟ್ಟಿದವ್ರದ ಇದು ಕ್ವಾಲಿಟೀಸ್ ಬರ್ತಾವ. ನೀವು ಅದ್ರ ಆಮೇಲೆ ಚೆಕ್ ಮಾಡಿ. ಇವ್ರದ ಕಮ್ಯುನಿಕೇಷನ್ ಸ್ಕಿಲ್ ಚಲೋ ಇರ್ತದೆ, ವಕ್ರತ್ವ, ಲೀಡರ್ಶಿಪ್ ಕ್ವಾಲಿಟಿ. ಮತ್ತು ಇವರು ಯಾರು ಅಂಡರ್ ಬರಾಗಿಲ್ಲ. ಯಾಕಂದ್ರೆ ಸ್ವಂತ ತಲೆ ಲೀಡರ್ಶಿಪ್ ಕ್ವಾಲಿಟಿ ಇರೋದ್ರಿಂದ ಯಾರ ಮಾತು ಹೆಚ್ಚು ಇವರ ಕೇಳಲ್ಲ. ಅದಕ್ಕೆ ಇದು ಸೂರ್ಯ, ಇದಕ್ಕೆ ಸನ್ ಗ್ರಹ. ನೆಕ್ಸ್ಟ್ ಎರಡನೇದು ಚಂದ್ರ. ಇದಕ್ಕೇನಂತೀವಿ ನಾವು ಮೂನ್. ಅಥವಾ ಈಗ ಫಸ್ಟ್ ಒಂದು ನಂಬರ್ಗೆ ಏನು ಇದಕ್ಕ ಕಿಂಗ್ ಹತ್ತು ಕರಿಬಹುದು, ಮೂನ್ಕ ಕ್ವೀನ್ ಹತ್ತು ಕರಿಬಹುದು. ಎರಡು ಹೆಂಗ್ ವರ್ಕ್ ಆಗ್ತೈತಪ್ಪ ಅಂತಂದ್ರ ಇದಕ್ಕ ಚಂದ್ರ ಹತ್ತಿ. ಚಂದ್ರ ಅಂದ್ರ ಮೂನ್. ಮೂನ್ ಏನಿರ್ತೈತಿ, ಇದಕ್ಕ ಮದರ್ ನೇಚರ್ ಇರ್ತೈತಿ. ಬಿಸ್ನೆಸ್ ನೀವು ಚೆನ್ನಾಗಿ ಮಾಡ್ಬೋದು. ಅದಕ್ಕೆ ಚಂದ್ರ ಹೆಂಗಿರ್ತೈತಿ, ಅಪ್ಸ್ ಅಂಡ್ ಡೌನ್ಸ್. 2.5 ದಿವಸಿಗೆ ಚಂದ್ರ ಬದಲಾಸ್ಕೊತ ಹೋಗ್ತಾನೆ ನೋಡ್ರಿ, ಹುಣ್ಣಿಮೆ ಮತ್ತು ಅಮಾಸೆಗೆ. ಯಾಕಂದ್ರೆ ಸೂರ್ಯ ಬದಲಾಸಂಗಿಲ್ಲ. ಅದಕ್ಕೆ ಎರಡಿದ್ದವ್ರಿಗೆ ಅವರ ಜೀವನದಲ್ಲಿ ಸ್ವಲ್ಪ ಬಿಸ್ನೆಸ್ ಅಪ್ಸ್ ಅಂಡ್ ಡೌನ್ಸ್. ಆಮೇಲೆ ಎರಡಿದ್ದವ್ರ ವ್ಯಕ್ತಿ ಭಾಳ ಎಮೋಷನಲ್ ಇರ್ತಾವ. ಎಮೋಷನಲ್ ಹೆಂಗಂದ್ರೆ ಯಾರಾದರೂ ನಿಮಗೆ ಒಂದು ಹೆಲ್ಪ್ ಕೇಳಕ್ ಬಂದ್ರಂದ್ರೆ ಧಾರಾಳವಾಗಿ ಕೊಟ್ಟು ಬಿಡ್ತೀವಿ. ಮತ್ತೊಂದು ನಿಮಗೆ ಏನಾದರೂ ಅವರು ನಿಮಗೆ ತ್ರಾಸ ಕೊಟ್ರೂ ನೆಗ್ಲೆಕ್ಟ್ ಮಾಡಿಬಿಡ್ತೀವಿ. ಯಾಕಂದ್ರೆ ಮದರ್ ನೇಚರ್, ತಾಯಿ ಮಗು ಎಷ್ಟೋ ತ್ರಾಸ ಕೊಟ್ರೂ ನೆಗ್ಲೆಕ್ಟ್ ಮಾಡ್ತಾರೆ. ಮದರ್ ನೇಚರ್ ಎರಡು. ನೆಕ್ಸ್ಟ್ ಬಂದು 3. 3 ಗುರು ಗ್ರಹ. ಗುರು ಗ್ರಹ ಇದಕ್ಕೆ ಜುಪಿಟರ್ ಹತ್ತೀವಿ ನಾವು. ಇದಕ್ಕೇನತ್ತು ಕೌನ್ಸಿಲರ್ ಹತ್ತೀವಿ ನಾವು. ಕೌನ್ಸಿಲ್ ಅಂದ್ರೆ ಮಾರ್ಗದರ್ಶನ ಮಾಡೋದು. ಯಾರ ಡೇಟ್ ಆಫ್ ಬರ್ತ್ 3, 12, 21, 30 ಬರ್ತೈತಲ್ಲ, ಆ ಕ್ಯಾಟಗರಿ ಇವರೆಲ್ಲ ಬರ್ತಾರೆ. ಬರ್ಕೊಂಡ್ರೆ ಎಲ್ಲಾರು. ಜುಪಿಟರ್ 9 ಗ್ರಹದಲ್ಲಿ ಹೆವಿ ಪ್ಲಾನೆಟ್, ದೊಡ್ಡ ಪ್ಲಾನೆಟ್ ಹತ್ತೀವಿ. ಅದಕ್ಕೆ ನಾವೆಲ್ಲ ಹತ್ತಿರ್ತೀವಲ್ಲ, ಏನೇನು ಗುರುಬಲ ಇಲ್ಲ. ಗುರುಬಲ ಅಂದ್ರೆ ಜ್ಞಾನದ ಬಲ, ಯಾರ್ದಾರೆ ಆಶೀರ್ವಾದ. ನಮ್ಗೆ ಆಶೀರ್ವಾದ ಆನ್ಸಿಸ್ಟರ್ದು ಸಿಗಬಹುದು, ದೇವ್ರದು ಸಿಗಬಹುದು, ಗುರುಗಳದು ಸಿಗಬಹುದು, ಫಾದರ್ ಮದರ್ದು ಆಶೀರ್ವಾದ ಸಿಗಬಹುದು. ಅದಕ್ಕೆ ಹತ್ತೀವಲ್ಲ, ಅದಕ್ಕೆ ಗುರು. ಗುರುದಿಂದ ಏನಪ್ಪಾ ಅಂತಂದ್ರೆ ಯಾವುದೇ ವಿಷಯ ಬಗ್ಗೆ ಪಟ್ನ ಗ್ರ್ಯಾಪ್ ಮಾಡಿ ಇವರಿಗೆ ಮತ್ತೊಬ್ಬರಿಗೆ ಜ್ಞಾನನ ಕೊಡಂತ ಹೆಚ್ಚು ಕ್ವಾಲಿಟೀಸ್ ಇರ್ತಾವ. ಇವರು ಜ್ಞಾನವನ್ನ ಕೊಡಂತ ಹೆಚ್ಚು ಕ್ವಾಲಿಟಿ 3 ಒಳಗೆ ಇರ್ತಾವ. ಯಾರು ಡೇಟ್ ಆಫ್ ಬರ್ತ್ 3 ಇರ್ತೈತೆ ಅವ್ರಿಗೆ ಹೆಚ್ಚು.
ತಮ್ಮ ಉದ್ಯೋಗ ತಮ್ಮದ ಏಳಿಗೆ ಇರೋಕ್ಕಿಂತ ಮತ್ತೊಬ್ಬರ ಏಳಿಗೆ ಬಗ್ಗೆ ಅವ್ರ ಮಾರ್ಗದರ್ಶನ ಮಾಡೋದು, ಹೆಲ್ಪ್ ಮಾಡೋದು, ಇದ 3 ಕ್ವಾಲಿಟೀಸ್ ಅಲ್ಲಿ ಇರ್ತಾವ. ನೆಕ್ಸ್ಟ್ 4ನೇದು ರಾಹು. ಇದಕ್ಕೇನತ್ತೀವಿ ನಾವು ಜಸ್ಟ್ ಇದ ಪ್ಲೇಟೋ ಅಂತ ಬರ್ತದ. ಇದಕ್ಕೆ ನಾವ್ ಏನ್ ಮಾಡ್ತೀವಿ, ವಿಲನ್ ಅಂತ ಹೆಸರಿಟ್ಟಿವಿ. ಜಸ್ಟ್ ನಮಗೆ ತಿಳಿಲಿ, ಗೊತ್ತದ ಪಿಕ್ಚರ್ದಾಗ ವಿಲನ್ ಕೆಲಸ ಬಟ್ ಫಾಸ್ಟ್ ಎಲ್ಲ ತರ. ಮತ್ತ ರಾಹುಲ್ಗೆ ಏನಿರ್ತೈತಿ, ತಲಿ ಇರ್ತದ. ನೀವು ನೋಡಿರೋ ತಲಿ ಅಷ್ಟ, ಬಾಡಿ ಇರಲ್ಲ. ಅದ್ರ ಕೇತುಗ ತಲಿ ಇರಲ್ಲ, ಬಾಡಿ ಅಷ್ಟ ಇರ್ತದೆ. ಇದು ಹೆಂಗೈತಿ, ಅಟ್ಯಾಚ್ಮೆಂಟ್ ಬಹಳ. ಒಂದ್ ಸಿಂಪಲ್ ಉದಾಹರಣೆ ಹೇಳ್ತೇನೆ ನಿಮಗ. ಒಂದ್ ಯಾವ್ದಾರೆ ಗರೀಬರ ಏರಿಯಾದಾಗ ಒಬ್ಬ ವ್ಯಕ್ತಿ ಇದ್ದ. ಆ ವ್ಯಕ್ತಿ ಎಲ್ಲಿಯಾದ್ರೂ ಲಾಟ್ರಿ ಹತ್ತದ, ಒಂದ್ 20-30 ಲಕ್ಷ ರೂಪಾಯಿ ಹತ್ತದ. ಅವಂಗ ಹತ್ತಿ ಅಲ್ಲೇ ಮನಿ ಕಟ್ತಾನವ. ಆದ್ರ ಅವ್ನ್ ಶ್ರೀಮಂತ ಆಗ್ಬೇಕಂತ ಅವ್ನ ಕನಸ್ತಾಗಿರ್ತದ. ಅದ್ ಏರಿಯಾ ಶ್ರೀಮಂತ ಇರಂಗಿಲ್ಲ, ಅದಕ್ಕ ಆ ಏರಿಯಾ ಬಿಡ್ಬೇಕ. ಆದ್ರೆ ಅಟ್ಯಾಚ್ಮೆಂಟ್ ಇರೋದ್ರಿಂದ ಆ ಜಾಗ ಬಿಡುದಾಗಂಗಿಲ್ಲ, ಹೊಂದ್ಕೋತಾರ ಅದಕ್ಕೆ ಬಾಳ. ಈಗ ನೋಡ್ರಿ ನೀವು ಹೋಗೋರ, ಇನ್ನ ನನಗನಿಸ್ತದ ಒಬ್ರು ಹತ್ತನೇವರು ಹಿಂಗ ಸಾವುಕಾರ ಅದಾರು. ನನಗನಿಸ್ತದ ಅವ ಮಾರುತಿ 800 27 ವರ್ಷ ಆತು, ಇನ್ನ ಶೋರೂಮ್ ಪೀಸ್ ಹಂಗ ಕಾಣ್ತೈತಿ. ಅದಕ್ಕೆ ಅಗದಿ ಶೆಡ್ ಅದು ಹೊಡೆದ ವರ್ಷದಾಗ ಒಮ್ಮೆ ಗಾಡಿ ಹೊರಗೆ ತೆಗಿತಾರ. ಇದಕ್ಕೆ ಅಟ್ಯಾಚ್ಮೆಂಟ್. ಅದ್ರ ಯೂಸ್ ತಗೊಂಡಿಲ್ಲ ವಸ್ತು ಹೇಳ್ತಾ. ಹತ್ತನೇಗ ಒಬ್ರು ಸಾವುಕಾರ ಅದಾರ, ಅವ್ರದ ಏನಾದ್ರು ಶೋರೂಮ್ ಪೀಸ್ ಇರ್ತಾನ ಮಾರುತಿ 800, ಅದಕ್ಕೆ ಅಟ್ಯಾಚ್ಮೆಂಟ್ ಹಿಂಗೆ. ಆಮೇಲೆ ಇದ್ರದ್ ಮತ್ತೊಂದು ನಿಮಗ ನಿಮ್ ಭಾಷೆ ಒಳಗೆ ಹೇಳ್ಬೇಕಂದ್ರ ಇದ್ರ ಕ್ವಾಲಿಟಿ ಹೆಂಗಿರ್ತಾವಪ್ಪ, ನುಸ್ತಾ ಬಾಸಿಂಗ್. ಈ ಕುರ್ಚಿ ಮ್ಯಾಗ ಕಾಲ್ ಹಾಕೊಂಡ್ರಿ 4 ರಂಗ್ ಚಿನ್ನ ಕಾಣತೈತಿ ನಿಮಗ್. ನೋಡ್ಬೇಕಾರೆ ಕೂತ್ ಟ್ರೈ ಮಾಡೋಣ. 4 ರಂಗ್ ಕಾಣತೈತಿ. ಒಂದ್ ಕಾಲ್ ಮ್ಯಾಗ ಇರ್ತತ್ ನೋಡ್ರ, ಅದ ಸೈನ್ ಏನ್ ತೋರಿಸ್ತೈತಿ ನಿಮಗ, 4 ಅಂದ್ರೆ ಏನ, ನುಸ್ತಾ ಬಾಸಿಂಗ್, ತಲಿ ಓಡಿಸೋದು, ನಾನಾ ಸೈನ್, ಬಾಡಿ ಕೆಲಸ ಮಾಡೋಣ. ಜಸ್ಟ್ ಈಗ ನಮ್ ಭಾಷೆ ಒಳಗಂದ್ರ ಈ ಉತ್ತರ ಕನ್ನಡ ಭಾಷೆ ಒಳಗೆ ನಮಗ್ ತಿಳಿಬೇಕಂತ ಹೇಳಾಕತ್ತೀವಿ. ಹೇಳಿತ. ನೆಕ್ಸ್ಟ್ ಏನ್ ಬರ್ತೈತಪ್ಪ, 5 ಅಂದ್ರೆ ಏನ್ರಿ, ಬುಧ, ಮರ್ಕ್ಯೂರಿ, ಪ್ರಿನ್ಸ್. ಇದಕ್ಕೆ ನಾವ ಇವು ಹೆಸರು ತಿಳ್ಕೊಂಡಿರೋ ಫಾಸ್ಟ್ ನ ನಮ್ ಕ್ವಾಲಿಟಿ ಗೊತ್ತಾಗ್ತಾವ ಅಂತ ಹೇಳಾಕತ್ತೈತಿ. 1 ಅಂದ್ರೆ ಕಿಂಗ, 2 ಅಂದ್ರೆ ಕ್ವೀನ, 3 ಅಂದ್ರೆ ಕೌನ್ಸಿಲರ, ಗುರು, ಆಮೇಲೆ 4 ಅಂದ್ರೆ ವಿಲನ್. ಅಂದ್ರ ಜಂಬ್ಲಿಂಗ್, ಒಂದ ಅಟ್ಯಾಚ್ ಇರಂಗಿಲ್ಲ, ಒಟ್ಟ ಜಂಪ್ ಹಾಕೋ ತಗೋ. ಆಮೇಲೆ ಪ್ರಿನ್ಸ್. ಇದು 5ಕ್ಕೆ ಪ್ರಿನ್ಸ್ ಅಂದ್ರೆ ಯಾಕ, ಪ್ರಿನ್ಸ್ ಇದ್ದಂಗ ಯಾರು ಶತ್ರುಗಳು ಇರಲ್ಲ. ಯಾಕಂದ್ರ ರಾಜನ ಮಗ, ಏನೂ ಕಡಿಮೆ ಬರಾಕಿದೆ ಅವಂಗ, ತಾನಾಗಿ ಎಲ್ಲ ಸಿಗ್ತಿರ್ತದ. ಇವಾಗ ಮನಿ ಬ್ಯಾಲೆನ್ಸ್ ಇರ್ತದ, ಹೆಲ್ತ್ ಬ್ಯಾಲೆನ್ಸ್ ಇರ್ತದ, ಎಲ್ಲಾ ತರದಿಂದ ಬ್ಯಾಲೆನ್ಸ್ ಇರ್ತದ ಬುಧ. ಇದಕ್ಕ ಯೂನಿವರ್ಸಲ್ ನಂಬರ್ ಅಂತ ಹೇಳಿ. ಮತ್ತೊಂದು 5, 6 ಸೋಲ್ ನಂಬರ್ಸ್ ಅಂತ ಹೇಳ್ಯಾರ. ಸೋಲ್ ಅಂದ್ರ ಆತ್ಮ. ನಿಮ್ಗೆ ಯಾವ ಗ್ರಹ ಅಂಕಿ ಸಂಖ್ಯೆ ಇರ್ಲಿಕ್ಕನು ನಿಮ್ ಗ್ರೀಡ್ ಒಳಗ, ಲುಸೋ ಗ್ರೀಡ್ ಅಂತಾರ, ಆ ಗ್ರೀಡ್ ಒಳಗ 5 ಮತ್ತು 6 ಅಂಕಿ ಬಂದ್ರ ಅದಕ್ಕೆ ಸೋಲ್ ನಂಬರ್ಸ್, ಅಗದಿ ಇಂಪಾರ್ಟೆಂಟ್ ನಂಬರ್ಸ್. ಇದ್ರ ಕ್ವಾಲಿಟಿ, ಯಾರು ಶತ್ರು ಇರಂಗಿಲ್ಲ, ಆರಾಮ್ ಲೈಫ್, ಏನೋ ಪ್ರಾಬ್ಲಮ್ ಬರಂಗಿಲ್ಲ. ಯಾಕಂದ್ರ ಫಾದರ್ ಮದರ್ ರಾಜಾರಾಣಿ ಇರ್ತಾರ, ಸೇನಾಪತಿಗಳು ಎಲ್ಲ ಕೆಲಸ ಕೇಳ್ತಾರ ನಿಮ್ಮದ. ಹಾಗಾದ್ರೆ ಒಟ್ಟು ಟೋಟಲ್ ಎಲ್ಲ ಬ್ಯಾಲೆನ್ಸ್ ಇರ್ತವ. ನೆಕ್ಸ್ಟ್ ಬರೋದು 6 ಶುಕ್ರ. ಶುಕ್ರ ಇದಕ್ಕೆ ಇಂಗ್ಲಿಷ್ ವೀನಸ್ ಅಂತ. ಇದಕ್ಕ ಲಕ್ಸರಿ, ಇದಕ್ಕ ಎಲ್ಲದಕ್ಕಿಂತನೂ ಬಾಸ್ ಹೋಗ್ತ, ಎಲ್ಲ ನಂಬರ್ದ ಬಾಸ್.
ಇದೇನ್ ಪ್ರಿಡಿಕ್ಷನ್ ಮಾಡ್ತದ? ಶುಕ್ರಾಚಾರ್ಯ. ಶುಕ್ರಾಚಾರ್ಯ ಶಿಷ್ಯ ಯಾರಿಬ್ರು? ರಾಹು ಮತ್ತು ಕೇತು. ಶುಕ್ರ ಅಂದ್ರ ಲಕ್ಸರಿಯಸ್ ಲೈಫ್. ನಿಮ್ ಗ್ರೀಡ್ದಾಗ ಆ ರೀತಿ ನಿಮಗೆ ಏನೇನು ಕಡಿಮೆ ಮಾಡಲ್ಲ. ಯಾಕಂದ್ರೆ ಮರಾಠಿ ಒಳಗೆ ಶಬ್ದ ಅಂದಾರ ಗೊತ್ತಿರ್ಬೇಕು ನಿಮಗೆ. ಈ ಸ್ತ್ರೀ ಥಾಟ್ ಕಿಸೆ ಮೇ ಜಾಟ್ ಅಂದ್ರೂ ಇವ್ರು ಬದುಕಾಕ್ ಸಾಧ್ಯ. ಏನು ಕೆಲಸ ಮಾಡ್ಲಿಕ್ಕೆ ನಡಿತೈತಿ ಅವ್ರು ಎಲ್ಲ. ಲಕ್ಸರಿ ಲೈಫ್ ಅಂದ್ರ ಇಂದ ಏನು ಇರ್ಲಿಕ್ಕವ. ನನಗೆ ಒಟ್ಟು ಬೆಂಗಳೂರ ದಿಲ್ಲಿಗೆ ಮಾಡಿ ಹೋಗೋದು. ಯಾರ ಫ್ರೆಂಡ್ ಸರ್ಕಲ್ ರೀ, ಯಾರ ರಿಲೇಟಿವ್ ರೊಕ್ಕ ಹಾಕೊಂಡು ಹೋಗಿ ಬಿಡ್ತಾರ್ರಿ. ಹೆಂಗ ಸಾಲ ಮಾಡಿ ಆದ್ರೂ ತುಪ್ಪ ತಿನ್ನು ತತ್ತು ಎಲ್ಲ ಸಿಗ್ಬೇಕು ಅವ್ರಿಗೆ. ಅದೇನೇ ಆಗ್ಲಿ ಏನಾಗ್ಲಿ ಒಟ್ಟು ಲಕ್ಸರಿಯಸ್ ಲೈಫ್, ಹೈಫೈ. ಹಾ, ಇವ್ರು ಬ್ರ್ಯಾಂಡೆಡ್ ವಸ್ತು ಹಾಕಿ ಹೊರಗೆ ಬೀಳುತ್ತ. ತಿಳಿತಾ? ಗೋಲ್ಡನ್ ಲೈಫ್ ಯಾರಿಗಿತ್ತು? ಸ್ಟೂಡೆಂಟ್ಸ್ ಇದ್ದಿದ್ದಲ್ಲ ಗೋಲ್ಡನ್ ಲೈಫ್. ನೆಕ್ಸ್ಟ್ ತಿಳಿತದ 6 ಅಂದ್ರ ಆಮೇಲೆ ನೆಕ್ಸ್ಟ್ 7 ಕೇತು ನೆಪ್ಚೂನ್. ಇದಕ್ಕೆ ಏನಾಗ್ತತಿ? ಸೇಂಟ್ಸ್. ಇದರ ಅರ್ಥ ಸೇಂಟ್ಸ್ ಅಂದ್ರೆ ಇದಕ್ಕ ಸಂತು ಅಂತಾರೆ. ನೋಡಿರ್ಬೇಕಾರೆ ಶವನ್ ಹೆಂಗೈತೆ? ಮ್ಯಾಗ ತೆಲಿನ ಇಲ್ಲ, ಕಟ್ ಆಗೈತಿಲ್ಲ. ಕೆಳಗ ಹಾವಿನ ಹಂಗ ಬಾಡಿ ಕಾಣ್ತದ, ಸ್ನೇಕ್ ಟೈಪ್ ಕಾಣ್ತದ. ಇಲ್ಲ ಅಂದ್ರೆ ತಿಳ್ಕೊಳ್ಳೋದ ಹೆಂಗ ನಾವು ಇದ್ರ ಅಟ್ರಿಬ್ಯೂಷನ್. ಇಲ್ಲಿ 4-5 ರಾಹು ಏನ್ ಮಾಡ್ತದ? ಅಟ್ಯಾಚ್ಮೆಂಟ್ ಕೊಡ್ತದ. ಇದೇನ್ ಮಾಡ್ತೈತಿ ಕೆಲಸ? ಡಿಸ್ಅಟ್ಯಾಚ್, ಡಿಲೇ. ಮತ್ತ ಇದೇನ್ ಮಾಡ್ತೈತಿ? ನಮಗ ಕನ್ಫ್ಯೂಷನ್ ಮಾಡ್ತದೆ. ಆಮೇಲೆ ಇದೇನ್ ಮಾಡ್ತೈತಿ? ಮತ್ತೊಂದ ಇಂಟೆನ್ಷನ್ ಆಗ್ತದೆ. ಇಂಟ್ಯೂಷನ್ ಅಂತಾರಲ್ಲ. ಮುಂದಿನ ಏನಾಗ್ತದ ನಿಮಗ್ ಕನಸಿನಾಗ ಗೊತ್ತಾಗ್ತದೆ. ಸಹಜ ಮಾತು ಹೇಳ್ರು ಸತ್ಯ ಆಗ್ತದೆ. 7 ಇರ್ತಾವ. ನಿಮ್ಮೆಲ್ಲರೇ ಹುಟ್ಟಿದ ತಾರೀಖೊಳಗ 7 ಇದ್ರ ನಿಮ್ಗೆಲ್ಲ ಇವ ಅಟ್ರಿಬ್ಯೂಷನ್ಸ್ ಬರ್ತಾವ, ಕ್ವಾಲಿಟೀಸ್ ಬರ್ತಾವ. ನೆಕ್ಸ್ಟ್ 8. ಶನಿ, ಸ್ಯಾಟರ್ನ್, ಇದಕ್ಕ ರಿಬೆಲ್ ಅಂತ ಹೆಸರಿಡ್ತಾವ. ರಿಬೆಲ್ ಅಂದ್ರ ಹೆಚ್ಚು ತ್ರಾಸ ಕೊಡುವುದು ಮಂದಿಗೆ. ಈಗ ನಿಮ್ಗೆ ಹೆಚ್ಚು ಕಷ್ಟ ಕೆಲ ಸಿಗಾಕತ್ತಿರ ಸಿಂಗು ಒಕ್ರಾಗ ತಿಳ್ಕೊತ. ಮತ್ ನಾವೇನಂತೀವಿ? ಶನಿ ಹೆಸರು ತಗೊಂಡಿಲ್ಲ ನಮ್ಗ ಸ್ವಲ್ಪ ಅಂಜಿಕೆ ಬರ್ತದೆ. ಅಂಜಿಕೆ ಬರೋದು ಏನಿಲ್ಲ. ಶನಿ ಈಸ್ ಮನಿ. ಎಷ್ಟು ಕೆಲಸ ಮಾಡ್ತೀರ ಅಷ್ಟು ರೊಕ್ಕ ತಂದು ಕೊಡ್ತಾನೆ ಶನಿ. ನೀವ್ ಎಷ್ಟು ಕಷ್ಟ ಪಡ್ತಿರಲ್ಲ ಅಷ್ಟು ಪಗಾರ ಸಿಗ್ತತಿಲ್ಲ ನಿಮಗ್. ಮತ್ ಇದೇ ಕೆಟ್ಟ ಐತಿ ಶನಿ. ಜಸ್ಟ್ ನಮ್ಮ ಅಜ್ಜ ಅಜ್ಜಿ ಹೇಳ್ತಿದ್ರು, ಎಲ್ಲರಿ ಮೈ ಕೈ ಎಲ್ಲೋದು ನೋಸ್ತಿದ್ರ ಹೋಗಿ ನೀವು ಶನಿ ದೇವ್ರಿಗೆ ಹೋಗಿ ಒಂದು ಭವಿಷ್ಯ ಉಪ್ಪಿಟ್ಟು ಬರೀ ಅಂತ ಹೇಳ್ತಿದ್ರು. ಆ ಕಡೆ ಬರೋಟಿಗೆ ದಿವಸ ನಮ್ಮದೇನೋ ಮೈ ಕೈ ಏನೋ ನೋಸ್ತಿದ್ದೆ. ಯಾಕಂದ್ರೆ ನಿಮ್ಗೆ ಎಲುಬು ಅವೆಲ್ಲ ನೋಸ್ತಿದ್ರ ನೀವು ಶನಿ ದೇವ್ರಿಗೆ ಶನಿವಾರಕ್ಕೊಮ್ಮೆ ಸ್ವಲ್ಪ ಉಪ್ಪಿಟ್ರ ಸುಳ್ಳು ಎಲ್ಲಕ್ಕೂ ನೀವು ಟ್ಯಾಬ್ಲೆಟ್ಸ್ ತಗೊಂಡು ಏನು ಉಪಯೋಗ ಇಲ್ಲ. ನಮ್ಮ ಸುತ್ತಮುತ್ತ ಎಲ್ಲ ಪ್ರಿಡಿಕ್ಷನ್ದು ವಸ್ತು ಅದಾವ ಯೂಸ್ ಆಗಂತಾವ. ನೆಕ್ಸ್ಟ್ ಇದರ ಅಟ್ರಿಬ್ಯೂಷನ್ ತಿಳಿತಿರಲ್ಲ ನಿಮ್ಗೆ. ಮತ್ತೊಂದು 8 ಅಂದ್ರೆ ಏನ್ ಹೇಳ್ಬೇಕು ನಾವು? ಈಗ ಭಾರತದಾಗ ಏನಂದ್ರ 8 ಅಂದ್ರೆ ನಾವು ಅಷ್ಟು ಇಂಪಾರ್ಟೆನ್ಸ್ ಕೊಡಂಗಿಲ್ಲ. ಆದ್ರೆ ನೀವು ಚೈನಾದಾಗ ಹೋದ್ರ 8ಕ್ಕೆ ಭಾಳ ಇಂಪಾರ್ಟೆಂಟ್. 8 ನಂಬರ್ ಒಂದು ಗಾಡಿಗಾದ್ರು ನಾ ಸ್ಟಡಿ ಮಾಡಿದ ಪ್ರಕಾರ 20-30 ಕೋಟಿ 8 ನಂಬರ್ ತಗೊಂಡಾರ ಗಾಡಿ. ಅದ್ರ ನಾವು 8 ಅಂದ್ರೆ ಇಲ್ಲಿ ತಿಳ್ಕೊಳ್ತೀವಿ. ನಮಗೆ ಹೆಂಗೈತಿ? ಉತ್ತರ
ದಿಕ್ಕ ಚಲೋ ಐತಿ ನಮಗ್ ಭಾರತದವ್ರು. ಆದ್ರೆ ಚೈನಾದವ್ರಿಗೆ ದಕ್ಷಿಣ ದಿಕ್ಕು ಚಲೋ ಅವ್ರು. ಯಾಕಂದ್ರ ಅವ್ರ ದೇಶ ಮ್ಯಾಗ ಆಕ್ರಮಣ ಎಲ್ಲ ಉತ್ತರ ದಿಶೆದಿಂದ ಆಗ್ಯದ. ಅದಕ್ಕೆ ಅವ್ರ ಉತ್ತರ ದಿಶೆ ನೆಗೆಟಿವ್ ಆಗಿ ತಿಳಿತಾರ, ನಾವು ದಕ್ಷಿಣ ದಿಶೆ. ನೆಕ್ಸ್ಟ್ 9. 9 ಅಂದ್ರ ಮಂಗಳ ಗ್ರಹ. ಮಂಗಳ ಮಾರ್ಸ್. ಮಾರ್ಸ್ ಅಂದ್ರ ನಾವ್ ಏನಂತೀವಿ ಇದಕ್ಕ ಸೇನಾಪತಿ. ಮಂಗಳದ ಕ್ವಾಲಿಟೀಸ್ ಏನದಾವು? ಹೆಲ್ಪಿಂಗ್ ನೇಚರ್ ಅದ, ಶಿಟ್ ಅದ, ಅದಕ್ಕೆ ಆಂಗರ್, ಪವರ್ ಐತಿ. ಇದ್ರ ಕ್ವಾಲಿಟಿ ಎಲ್ಲಿ ನೋಡ್ಬೇಕಂದ್ರ ನೀವು ಈಗ ಸಿಗ್ನಲ್ದಾಗ ನಿಂತಿರ್ತೀರಿ, ನೀವು ಸಿಗ್ನಲ್ದಾಗ ರೆಡ್ ಹತ್ತಿರ್ತಾವ. ಅದ್ ರೆಡ್ ಲೈಟ್ ಹತ್ತಿದಾಗ ನೀವು ನಿಲ್ಬೇಕಿಲ್ಲ, ನಿತ್ತಾಗ ನೀವು ಹೋದ್ರೆ ಏನಾದ್ರು ಚೆನ್ನಾಗಿ ಅಪಘಾತ ಆಗ್ತದೆ. ಹಂಗಿದು 9 ಕ್ವಾಲಿಟಿ ನಿಮ್ಗೆಲ್ಲ ಮಾಡಿಸ್ಕೊಡುದು. ಯಾವ್ದೋ ಒಂದು ವಸ್ತು ನಾವು ಮತ್ತೊಂದು ರೂಪಕ್ಕೆ ತರಬೇಕಾದ್ರೆ ಅಲ್ಲಿ ಏನ್ ಬೇಕು? ನಮಗ್ ಪವರ್ ಬೇಕು. ಇದರದ ಕಲರ್ ಹೆಚ್ಚ ಕೆಂಪ್ ಇತ್ತು ಆಯ್ತಾ. ಈಗ ನಿಮಗ 1 ರಿಂದ 9 ಅಂಕಿ ಸಂಖ್ಯೆ ಯಾವ ಗ್ರಹಕ್ಕೆ ಟಚ್ ಆದೋ ಅದನ್ನ ನಮ್ಮ ಭಾಷೆ ಒಳಗ ಏನ ತಿಳ್ಕೊಂಡು ಇದು ಅಟ್ರಿಬ್ಯೂಷನ್. ಕಿಂಗ್ ಅಂದ್ರ ಕ್ವಾಲಿಟಿ ಗೊತ್ತಾಯ್ತು ನಿಮಗ. 1ಕ್ಕ 2 ಕ್ವೀನ್ ಅಂದ್ರ ಗೊತ್ತಾಯ್ತು, ಕೌನ್ಸಿಲರ್, ಒಬ್ಬ ಗುರು, ಒಬ್ಬ ಶಿಕ್ಷಕ, ಮತ್ತೊಬ್ಬ ಮಾರ್ಗದರ್ಶನ ಮಾಡೋ. ನೆಕ್ಸ್ಟ್ ನಿಮಗ್ ಗೊತ್ತು ರಾಹು. ರಾಹು ಅಂದ್ರ ಕ್ವಾಲಿಟೀಸ್ ಹೆಂಗಿರುತ್ತೆ? ನೆಟ್ ಹೈವೇ ಮ್ಯಾಗ ಹೋಗಂಗಿಲ್ಲ ನೀವು, ಸೈಡ್ 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 ಹೋಗುದು ಒಟ್ಟು, ಅಂದ್ರ ಮೈಂಡ್ ಡಿಸ್ಟರ್ಬ್. ಆಮೇಲೆ ನೆಕ್ಸ್ಟ್ 5 ಫ್ರೆಂಡ್ಸ್, ಅಗ್ದಿ ಕಾಮನ್. ನೀವ್ ಇದನ್ನ ಒಮ್ಮೆ ರಿಪೀಟ್ ಮಾಡಿರ್ತೀವಿ ಬರ್ಕೊಂಡು ಒಂದ್ 4 ಕ್ಲಾಸ್ ಕೊಟ್ರಿ ಬಹಳ ಈಸಿ. ಆಮೇಲೆ 6 ಶುಕ್ರ, ಕೇತು ಜನ ಸ್ವಂತ ಟೈಪ್ ಕ್ವಾಲಿಟಿ, ಮತ್ತೊಬ್ಬರ ಕಡೆ ತಗೋತಿರ್ತಾನ. ಯಾರು ತೆಲಿ ಕೊಡ್ತಿರ್ಲೆ ಹಂಗ ಬದುಕ್ತಾನೆ. ಬೆಳಗ್ಗೆ ಒಬ್ಬ ಶಿಕ್ಷಕನ ತೆಲಿ ಇರಂಗಿಲ್ಲ. ಒಬ್ಬನ ಶಿಕ್ಷಕನ ತೆಲಿ ಆಯ್ತು ಶಿಕ್ಷಕ ಆಗ್ತಾನೆ, ಒಬ್ಬ ಬಿಸ್ನೆಸ್ ಮ್ಯಾನ್ ತೆಲಿ ಆಯ್ತು ಬಿಸ್ನೆಸ್ ಮ್ಯಾನ್ ಆಗ್ತಾನೆ. ಹಂಗಿಲ್ಲ, ಅದಕ್ಕೆ ಇಂಪಾರ್ಟೆನ್ಸ್ ಇತ್ತು. ಆಮೇಲೆ ಶನಿ 9 ಮಂಗಳ ಸೇನಾಪತಿ ಅಂತ ಗೊತ್ತಾಗ್ತದೆ. ತಿಳಿತಾ? ಈಗ ಹೆಚ್ಚ ಒಂದ್ ಕ್ವಶನ್ ಕೇಳ್ತಾರೆ. ಇವ್ರಿ ರಾಜ ಪ್ರಿನ್ಸ್ ಕ್ವೀನ್ ಮಾತು ಕೇಳ್ತಾರೆ, ಸೇನಾಪತಿ ಮಾತು ಕ್ವಶನ್ ನೋಡೋದೈತಿ ಎಲ್ಲ ಗೊತ್ತಿರ್ತೀವಿ. ಸೇನಾಪತಿ ಮಾತು ಕೇಳೋದ ರಾಜ ಕ್ವೀನ್ ಮಾತು ಕೇಳ್ಕೊತ ಕೂತ್ರ ಆಗಿಲ್ಲ. ಅದಕ್ಕೆ ಸೇನಾಪತಿ ಹಿಂಗಿರ್ತಾರಲ್ಲ, ಏನೋ ಕೆಲಸ ಕೊಡ್ರಿ ಅದನ್ನ ಫೈಟ್ ಮಾಡಿ ಆ ಒಂದು ರಾಜ್ಯ ಹಿಂಗ ಮುಗಿಸಾಕ ನೋಡ್ತಾರೆ.